ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದು ನವರಾತ್ರಿ. ಪ್ರತಿ ವರ್ಷ ಶರತ್ ಋತುವಿನಲ್ಲಿ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ 9 ದಿನಗಳ ಕಾಲ ಈ ನವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ. 9 ದಿನಗಳ ಮಹಾಯುದ್ಧದಲ್ಲಿ ಮಹಿಷಾಸುರನ ಸಂಹಾರಕ್ಕಾಗಿ ದೇವಿ 9 ರೂಪಗಳನ್ನು ತಾಳ್ತಾಳೆ ಅನ್ನೋದು ಹಿಂದೂ ಪುರಾಣಗಳಲ್ಲಿ ಕೂಡ ಕಂಡುಬರುತ್ತೆ. ಅದೇ ನವದುರ್ಗ. ಒಂದೊಂದು ರೂಪಗಳು ಒಂದೊಂದು ಅಂಶಗಳನ್ನು ನಮಗೆ ಪ್ರತಿಬಿಂಬಿಸುತ್ತೆ. ಈ ನವದುರ್ಗಾ ರೂಪಗಳನ್ನು ನವರಾತ್ರಿಯಲ್ಲಿ ಪೂಜಿಸಲಾಗುತ್ತೆ. ನವದುರ್ಗಾ ರೂಪಗಳು 9 ಗ್ರಹಗಳ ಗುಣಗಳನ್ನು ಕೂಡ ಹೊಂದಿವೆ. ನಿನ್ನೆ ಶೈಲಪುತ್ರಿ ಹಾಗೂ ಜ್ಯೋತಿಷ್ಯದ ಸಂಬಂಧವನ್ನು ಕೇಳಿದ್ರಿ. ಯಾರಾದರೂ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ತಪ್ಪದೆ ನೋಡಿ. ಇವತ್ತು 2ನೇ ರೂಪವಾದ ಬ್ರಹ್ಮಚಾರಿಣಿ ಜ್ಯೋತಿಷ್ಯಕ್ಕೆ ಹೇಗೆ ಸಂಬಂಧವನ್ನು ಹೊಂದಿದ್ದಾಳೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ನವರಾತ್ರಿಯ 2ನೇ ದಿನ ಪೂಜಿಸಲಾಗುವ ದೇವಿ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ ತನ್ನ ಬಲಗೈಯಲ್ಲಿ ಜಪಮಾಲಾ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ. ಕೊರಳಲ್ಲಿ ರುದ್ರಾಕ್ಷಿಯನ್ನು ಧರಿಸಿದ್ದಾಳೆ. ಬ್ರಹ್ಮ ಅನ್ನುವ ಪದ ತಪಸ್ಸು ಅನ್ನೋದನ್ನು ಸೂಚಿಸುತ್ತೆ. ಚಾರಿಣಿ ಅಂದರೆ ಆಚಾರದಲ್ಲಿ ಇಟ್ಟುಕೊಂಡಿರುವವಳು ಅನ್ನೋ ಅರ್ಥ. ಹಾಗಾಗಿ ಬ್ರಹ್ಮಚಾರಿಣಿ ಅಂದರೆ ತಪವನ್ನು ಮಾಡುವವಳು ಅನ್ನೋ ಅರ್ಥ. ಮಹರ್ಷಿ ನಾರದರ ಪ್ರಭಾವದ ಮೇರೆಗೆ ಶಿವನನ್ನು ತನ್ನ ಗಂಡನನ್ನಾಗಿ ಪಡೆಯೋಕ್ಕೋಸ್ಕರ ಗಂಭೀರವಾದ ತಪಸ್ಸನ್ನು ಮಾಡ್ತಾಳೆ. ಅವಳು ಕಠಿಣವಾದ ತಪಸ್ಸನ್ನು ಮಾಡಿದ್ದರಿಂದ ಅವಳನ್ನು ಬ್ರಹ್ಮಚಾರಿಣಿ ಅಂತ ಕರೆಯಲಾಯಿತು. ಬ್ರಹ್ಮಚಾರಿಣಿ ಸ್ವಾಧಿಷ್ಠಾನ ಚಕ್ರವನ್ನು ನಿಯಂತ್ರಣ ಮಾಡ್ತಾಳೆ. ಸ್ವಾಧಿಷ್ಠಾನ ಚಕ್ರ ಜಾಗೃತವಾದ ಮೇಲೆ ಸಾಧಕನ ಮನಸ್ಸು ಮೇಲ್ಮುಖವಾಗಿ ಚಲಿಸಿ ಈ ಚಕ್ರದಲ್ಲಿ ಸ್ಥಾಪನೆಯಾಗತ್ತೆ. ಈ ಚಕ್ರ ಭಕ್ತಿ ಮತ್ತು ಸಮರ್ಪಣೆಯನ್ನು ಸ್ಥಿರ ರೀತಿಯಲ್ಲಿ ಕಾಪಾಡಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಬ್ರಹ್ಮಚಾರಿಣಿಯ ರೂಪ ನವಗ್ರಹಗಳಲ್ಲಿ ಶನಿಯನ್ನು ಪ್ರತಿನಿಧಿಸುತ್ತೆ. ನವರಾತ್ರಿಯ 2ನೇ ದಿನ ದುರ್ಗೆಯ ಬ್ರಹ್ಮಚಾರಿಣಿ ರೂಪವನ್ನು ಪೂಜೆ ಮಾಡೋದ್ರಿಂದ ಶನಿಯ ಧನಾತ್ಮಕ ಪರಿಣಾಮಗಳು ಜಾಗೃತಗೊಳ್ಳುತ್ತವೆ. ಬ್ರಹ್ಮಚಾರಿಣಿ ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಶನಿಗ್ರಹ ಶಕ್ತಿಯುತವಾಗುತ್ತೆ. ಇದು ದೋಷರಹಿತೆಯನ್ನು ಸೂಚಿಸುತ್ತೆ. ಹೀಗಾಗಿ ವ್ಯಕ್ತಿಯು ಅತ್ಯಂತ ಗಮನಾರ್ಹವಾದ ಮಾನವ ಗುಣಲಕ್ಷಣಗಳನ್ನು ಹೊಂದುತ್ತಾನೆ. ಅವನ ಲೈಫ್ ಸ್ಪ್ಯಾನ್ ಅಂದರೆ ಅವನ ಜೀವಿತ ಅವಧಿ ಉತ್ತಮವಾಗುತ್ತೆ. ಪಾರಮಾರ್ಥಿಕತೆ, ಪ್ರತ್ಯೇಕತೆ, ಕಾನ್ಸಂಟ್ರೇಷನ್ ಅಂದರೆ ಗಮನ, ಭಕ್ತಿ, ವಿಶ್ವಾಸಾರ್ಹತೆ, ಪ್ರಾಮಾಣಿಕತೆ, ಸದೃಢತೆ, ಕರ್ತವ್ಯದಲ್ಲಿ ನಿಷ್ಠೆಯನ್ನು ಹೊಂದುತ್ತಾನೆ. ನವರಾತ್ರಿಯ 2ನೇ ದಿನ ರಾಜನೀಲಿ ಅಂದರೆ ರಾಯಲ್ ಬ್ಲೂ ಹಾಗೂ ಕೇಸರಿ ಅಂದರೆ ಆರೆಂಜ್ ಕಲರ್ ಇದಕ್ಕೆ ಸೀಮಿತವಾಗಿರುತ್ತೆ. ಏಕೆಂದರೆ ಸ್ವಾಧಿಷ್ಠಾನ ಚಕ್ರದ ಬಣ್ಣ ಕೇಸರಿ ಹಾಗೂ ಶನಿಯ ಬಣ್ಣ ಹಾಗೂ ನವರಾತ್ರಿ ದಿನದ ಬಣ್ಣ ರಾಜನೀಲಿ. ಹಾಗಾಗಿ ಮಂಟಪವನ್ನು ರಾಯಲ್ ಬ್ಲೂ ಮತ್ತು ಆರೆಂಜ್ ಬಣ್ಣದಿಂದ ಸಜ್ಜು ಮಾಡಿ ಅದೇ ಬಣ್ಣದ ವಸ್ತ್ರವನ್ನು ಧರಿಸಿ ಅದೇ ಬಣ್ಣದ ಹೂವುಗಳಿಂದ ಬ್ರಹ್ಮಚಾರಿಣಿಯನ್ನು ಪೂಜೆ ಮಾಡಬೇಕು. ಹೀಗೆ ಪೂಜೆ ಮಾಡೋದ್ರಿಂದ ಬ್ರಹ್ಮಚಾರಿಣಿ ದೇವಿಯು ಹೆಚ್ಚಿನ ಭಾವನಾತ್ಮಕ ಶಕ್ತಿಯನ್ನು ಆಶೀರ್ವಾದ ಮಾಡ್ತಾಳೆ ಮತ್ತು ಜೀವನದ ಎಂಥ ಕತ್ತಲೆಯ ಸಮಯದಲ್ಲೂ ಕೂಡ ಮಾನಸಿಕ ಸಮತೋಲನ ಹಾಗೂ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡ್ತಾಳೆ. ನೈತಿಕತೆಯನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಮತ್ತು ಕರ್ತವ್ಯದ ಹಾದಿಯಲ್ಲಿ ಸಾಗೋದಕ್ಕೆ ಅವಳು ವ್ಯಕ್ತಿಯನ್ನು ಪ್ರೇರೇಪಿಸ್ತಾಳೆ. ಬ್ರಹ್ಮಚಾರಿಣಿ ಮಾತೆಯ ಅನುಗ್ರಹದಿಂದ ಜೀವನದ ದಾರಿಯಲ್ಲಿ ಬರುವ ಹಲವಾರು ಸವಾಲುಗಳಿಂದ ಎದೆಗುಂದದೆ ಜೀವನದಲ್ಲಿ ಮುನ್ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಅವಳ ಆಶೀರ್ವಾದಗಳು ಸ್ವಾರ್ಥ, ಅಹಂಕಾರ, ದುರಾಶೆ ಮತ್ತು ಸೋಮಾರಿತನವನ್ನು ತೊಡೆದು ಹಾಕೋದಕ್ಕೆ ಸಹಾಯವನ್ನು ಮಾಡುತ್ತೆ. ಅಂದು ಕಪ್ಪು ಎಳ್ಳಿನಿಂದ ತಯಾರಿಸಿದ ಆಹಾರವನ್ನು ದೇವಿಗೆ ನೈವೇದ್ಯ ಮಾಡಬೇಕು. ಏಕೆಂದರೆ ಕರಿ ಎಳ್ಳು ಶನಿಗೆ ಸಮರ್ಪಿತವಾದ ಧಾನ್ಯ.
ನವರಾತ್ರಿ ವ್ರತವನ್ನು ಮಾಡುವವರು ಅಂದರೆ ಉಪವಾಸ ಫಲಹಾರ ಇವುಗಳನ್ನು ರೂಢಿಯಲ್ಲಿ ಇಟ್ಕೊಂಡಿರೋರು ಸಿಂಗಾರ, ಕುಟ್ಟು, ಸಾಬುದಾನ, ಫರಾಳಿ, ಅಮರಾಂಥ, ಕಿನೋವಾ, ಕೋಡು ಇವುಗಳನ್ನು ಉಪಯೋಗ ಮಾಡಬಹುದು. ದಧಾನ ಕರಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ಬ್ರಹ್ಮಚಾರಿಣಿಯನ್ನು ಪೂಜೆ ಮಾಡುವಾಗ ಈ ಮಂತ್ರವನ್ನು ಪಠಣೆ ಮಾಡಬೇಕು. ಜಾತಕದಲ್ಲಿ ಶನಿ ನೀಚನಾಗಿದ್ದರೆ, ದುಸ್ಥಾನಗಳಲ್ಲಿ ಇದ್ದರೆ, ವೈರಿಗಳೊಂದಿಗೆ ಸಂಬಂಧವನ್ನು ಹೊಂದಿದ್ರೆ, ವೈರಿಗಳಿಂದ ವೀಕ್ಷಿಸಲ್ಪಟ್ಟಿದ್ರೆ, ರಾಹುಕೇತುವಿನಿಂದ ಪೀಡಿತನಾಗಿದ್ದರೆ ವ್ಯಕ್ತಿ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇಲ್ಲದ ಅಪವಾದಗಳು, ಸಂಬಂಧಗಳಲ್ಲಿ ಬಿರುಕುಗಳು, ಆರ್ಥಿಕವಾಗಿ ನಷ್ಟಗಳು, ಅಪಘಾತಗಳು, ಆರೋಗ್ಯ ಸಮಸ್ಯೆಗಳು, ನೌಕರಿಯಲ್ಲಿ ಹಿನ್ನಡೆ, ಸೋಮಾರಿತನ ವ್ಯಕ್ತಿಯನ್ನು ಕಾಡೋದಕ್ಕೆ ಶುರು ಮಾಡುತ್ತೆ. ಅಂಥವರು ಈ ಬ್ರಹ್ಮಚಾರಿಣಿಯನ್ನು ಆರಾಧನೆ ಮಾಡಿದರೆ ಜಾತಕದ ಆ ದೋಷಗಳಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು. ಯಾ ದೇವಿ ಸರ್ವಭೂತೇಷು ಭಕ್ತಿರೂಪೇಣ ಸಂಸ್ಥಿತ. ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ದುರ್ಗಿಯ 3ನೇ ರೂಪ ಚಂದ್ರಘಂಟಾದೊಂದಿಗೆ. ಸತ್ಯಂ ಶಿವಂ ಸುಂದರಂ.